ಹಾಯ್ ಎಲ್ರಿಗೂ ನಮಸ್ತೆ. ಸ್ಟಡಿ ಫಾರ್ ಗೋಲ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. BEd ಟೀಚರ್ಸ್ ಯಾರೆಲ್ಲ ಕಾಯ್ತಾ ಇದ್ರಿ ಅವರಿಗೆ ಒಂದು ದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ನನಗೂ ಕೂಡ ಈ ನ್ಯೂಸ್ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ, ಕರ್ನಾಟಕ ಸರ್ಕಾರವು ಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅದಂತಂದ್ರೆ 15,000 ಶಿಕ್ಷಕರ ನೇಮಕಾತಿ. ಅಂದ್ರೆ ಈ ಒಂದು ಮುಂದಿನ 100 ದಿನಗಳ ಒಳಗೆ 15,000 ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವ ಒಂದು ಸುದ್ದಿಯನ್ನ ಅವರು ಹೊರ ಹಾಕಿದ್ದಾರೆ. ಅಂದ್ರೆ ಸರ್ಕಾರ ಅನುಮೋದನೆಯನ್ನ ನೀಡಿದೆ ಅಂತ ಕೂಡ ತಿಳಿಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ 80,000ಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಇದೆ. ಸೊ ಅದರಲ್ಲಿ 51,000 ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ಕೂಡ ದೊರೆತಿದೆ ಆಲ್ರೆಡಿ. ಈಗ ಅವರು ಮೊದಲೇ ಹಂತದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 15,000 ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಸೊ ನ್ಯೂಸ್ ಅಂತೂ ಗೊತ್ತಾಯ್ತು. ಹಾಗಿದ್ರೆ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂತ ಅನ್ಕೊಂಡ್ರ? ಹೇಗೆ ಅಂತ ಹೇಳಿದ್ರೆ, ಮುಂದಿನ ವಾರದಲ್ಲಿ ಅಧಿಕೃತ ಒಂದು ಅಧಿಸೂಚನೆಯನ್ನ ಅಂದ್ರೆ ನೋಟಿಫಿಕೇಶನ್ ಹೊರ ಬೀಳುವ ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಿದ್ದಾರೆ. ಪರೀಕ್ಷೆ ನಡೆಸಿ ಫಲಿತಾಂಶವನ್ನ ಪ್ರಕಟಿಸಿ ನೇಮಕಾತಿ ಪ್ರಕ್ರಿಯೆಯನ್ನ ಕೇವಲ 2 ತಿಂಗಳೊಳಗೆ ಪೂರ್ಣಗೊಳಿಸುವ ಒಂದು ಗುರಿಯನ್ನ ಶಿಕ್ಷಣ ಇಲಾಖೆ ಹೊಂದಿದೆ. ಅಂತಂದ್ರೆ ಇನ್ನೇನು ಈ ಜೂನ್ ಇಂದ ಏನು ಶಾಲೆ ಪ್ರಾರಂಭವಾಗಿದೆ ಅಂದ್ರೆ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿಯೇ ಅಂದ್ರೆ 2026-27 ಈ ಒಂದು ಜೂನ್ನಿಂದ ಏನು ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ, ಈ ಒಂದು ಶೈಕ್ಷಣಿಕ ಆರಂಭದಲ್ಲಿನೇ ಬೇಗ 2 ತಿಂಗಳೊಳಗಡೆ ಪರೀಕ್ಷೆ ನಡೆಸಿ ಅಧಿಸೂಚನೆ ಆಗಿ ಫಲಿತಾಂಶವನ್ನ ಪ್ರಕಟಿಸಿ ಎಲ್ಲವನ್ನ ಪೂರ್ಣಗೊಳಿಸಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಶಾಲೆಯನ್ನ ನಡೆಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನ ಅವರು ಶಿಕ್ಷಣ ಇಲಾಖೆ ಹೊಂದಿದೆ. ಅಂದರೆ 100 ದಿನಗಳ ಒಳಗಡೆನೆ ಎಲ್ಲ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಬೇಗ ಮುಕ್ತಾಯ ಮಾಡಿ ಶಿಕ್ಷಕರ ಕೊರತೆ ಇಲ್ಲದೇನೆ ಈ ವರ್ಷ ಅಂದರೆ ಈ ಶೈಕ್ಷಣಿಕ ವರ್ಷವನ್ನ ಪ್ರಾರಂಭ ಮಾಡಬೇಕು ಅಂತ ಶಿಕ್ಷಣ ಇಲಾಖೆ ಅನ್ಕೊಂಡಿದೆ. ಸೊ ವಿವಿಧ ಹುದ್ದೆಗಳು ಕೂಡ ನೋಟಿಫಿಕೇಶನ್ ಆಗ್ತಾ ಇದೆ. ಯಾವೆಲ್ಲ ಹುದ್ದೆ ಅಂತ ಹೇಳಿದ್ರೆ, PSTR ಜೊತೆಗೆ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಿಗೆ ದೈಹಿಕ ಶಿಕ್ಷಕರು ಮತ್ತು ಸುಮಾರು 2,500 IT ಶಿಕ್ಷಕರನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗುವುದು ಅಂತ ಕೂಡ ಅವರು ತಿಳಿಸಿದ್ದಾರೆ. ಅಂದರೆ ದೈಹಿಕ ಶಿಕ್ಷಕರಾಗಿರ್ಬೋದು, PSTR ಜೊತೆಗೆ ಪ್ರೌಢ ಪ್ರಾಥಮಿಕ ಎಲ್ಲವನ್ನು ಕೂಡ ನೋಟಿಫಿಕೇಶನ್ ಆಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಸೊ ಅಭ್ಯರ್ಥಿಗಳಿಗೆ ಇದೊಂದು ದೊಡ್ಡ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸುಮಾರು ವರ್ಷಗಳಿಂದ ನೋಟಿಫಿಕೇಶನ್ ಆಗಿಲ್ಲ ಅಂತ ಮನೆಯಲ್ಲೇ ಕೂತ್ಕೊಂಡು ಸುಮಾರು ಜನ ವೇಟ್ ಮಾಡ್ತಾ ಇದ್ರಿ. ಸೊ ಅವ್ರಿಗೆಲ್ಲ ಈಗ ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಸೊ ಇವಾಗಿಂದನೇ ನಿಮ್ಮ ಸ್ಟಡಿಯನ್ನು ಪ್ರಾರಂಭಿಸಿ, ಯಾವುದಕ್ಕೂ ಕೂಡ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ. ನಿಜವಾಗಿಯೂ 100 ದಿನಗಳ ಒಳಗಾಗಿಯೇ ನೋಟಿಫಿಕೇಷನ್ ಎಲ್ಲ ಮುಗಿಯೋ ಒಂದು ಸಾಧ್ಯತೆ ತುಂಬಾ 100% ಇದೆ. ಸೊ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ ತಿಳಿಸಿದ್ದೆ, ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನೀವು ಹೋಗಿಲ್ಲ ಅಂತಂದರೆ ಆ ವಿಡಿಯೋವನ್ನು ಹೋಗಿ ವಾಚ್ ಮಾಡಿ. ಲಿಂಕ್ ಕೂಡ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಈ ಒಂದು ಬಿಗ್ ಅಪಾರ್ಚುನಿಟಿನ ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಸ್ಟಡಿಯನ್ನು ಇವಾಗಲಿಂದನೇ ಪ್ರಾರಂಭಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.